ಬಿಜೆಪಿ ಪ್ರತಿಭಟನೆಗೆ ಸಚಿವ ರಾಮಲಿಂಗಾರೆಡ್ಡಿ ವ್ಯಂಗ್ಯವಾಡಿದ್ದಾರೆ. ನಾಳೆ ನಾವು ಸರ್ವಪಕ್ಷಗಳ ಸಭೆ ಕರೆದಿದ್ದೀವಿ. ಕಾವೇರಿ ವಿಚಾರದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ ಇದು. ನೋಡಿ, ನಾಳೆ ಸಭೆ ಇದೆ, ನಾವು ನೀರು ಬಿಟ್ಟಿಲ್ಲ, ಪ್ರತಿಭಟನೆ ಯಾಕೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ನೋಡಿ, ಒಂದ್ ಕಡೆ ಈಗ ರೈತರು ಮತ್ತೆ ಕನ್ನಡ ಪರ ಸಂಘಟನೆಗಳ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೂಡ ಇವತ್ತು ಪ್ರತಿಭಟನೆಗಿಳಿದಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ರಿಯಾಕ್ಷನ್ ಇದು. ನಮ್ಮ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಡೋ ವಿಚಾರದಲ್ಲಿ ಅದು ರೆಗ್ಯುಲೇಟರಿ ಕಮಿಟಿ ಇರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ಕಾವೇರಿ ಹೋರಾಟದ ಕಿಚ್ಚು ಹೆಚ್ಚಾಗಿದೆ. ಬಿಜೆಪಿ ಸೇರಿದಂತೆ ಸಂಘಟನೆಗಳು ಕೂಡ ಇದೀಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನಾವೇ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀವಿ. ನಮ್ಮ ಕುಡಿಯುವ ನೀರೇ ನಮಗೆ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಈ ಸಂದರ್ಭದಲ್ಲಿ CWMA ಕೊಟ್ಟಂತಹ ಆದೇಶ ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ? ಈಗ ಆದೇಶ ನಮಗೆ ಕುಡಿಯೋ ನೀರಿಗೆ ಎಷ್ಟು ಬೇಕಾಗುತ್ತೆ, ಸುಮಾರು 10 ಜಿಲ್ಲೆಗೆ, ಆಮೇಲೆ ಯಾವ ಆಪರೇಷನ್ ಆಗೋದು ಎಲ್ಲ ಲೆಕ್ಕ ಹಾಕಿ ನಮ್ಮ ವಾದವನ್ನು 25-30 ವರ್ಷಗಳಿಂದ ಯಾರು ವಾದ ಮಾಡ್ತಾಯಿದ್ರೋ ನಮ್ಮ ಅಡ್ವೈಸರ್ಸ್, ಟೆಕ್ನಿಕಲ್ ಆಗಿ ಕ್ವಾಲಿಫೈ ಆಗಿರ್ತಕ್ಕಂಥವ್ರವರೆಲ್ಲ ಅವರೇ ವಾದ ಮಾಡಿದ್ದು. ಆದರೂ ಕೂಡ CWMAನವರು ಅವ್ರಿಗೆ 3,500 ಕ್ಯೂಸೆಕ್ಸ್ ಅಂದರೆ 4 TMC ನೀರು ಬಿಡಿ ಅಂತ ಅವರು ಹೇಳಿದ್ದಾರೆ. ಇದುವರೆಗೂ ನಾವು ಮಳೆ ಚೆನ್ನಾಗಿ ಬಂದಿದ್ರೆ 40 TMC ನೀರು ಹರಿದು ಹೋಗಬೇಕಾಗಿತ್ತು. ಮಳೆನೇ ಇಲ್ವಲ್ಲ, ಅದರಿಂದ ನೀರು ಬಿಡೋಕ್ಕಾಗಲಿಲ್ಲ. ನಾವು ಬಿಟ್ಟಿರ್ತಕ್ಕಂಥದ್ದು ಇದುವರೆಗೂ ಕೂಡ ಬರೀ 3.5 TMC. ಮಾಮೂಲಿ ನದಿಗಳು ಬಿಡ್ತೀವಲ್ಲ, ಸಣ್ಣ ಪ್ರಮಾಣದಲ್ಲಿ ನದಿಗಳು ಬಿಡಲೇಬೇಕು, ಅಷ್ಟು ಮಾತ್ರ 3.5 TMC ನಾವು ನೀರು ಬಿಟ್ಟಿದ್ದೀವಿ. ಮತ್ತು ನಮ್ಮ ನಿಲುವು ಕೂಡ ಭಾಳ ಸ್ಪಷ್ಟವಾಗಿದೆ. ಮುಖ್ಯಮಂತ್ರಿಗಳು ಕೂಡ ನಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ವಿಪಕ್ಷದ ನಾಯಕರನ್ನು ಆಹ್ವಾನ ಮಾಡಿದ್ದಾರೆ. 3ನೇ ತಾರೀಕು ಅವನ್ನೆಲ್ಲ ಕೂಡ ಕರೆದಿದ್ದಾರೆ, ಮುಂದಕ್ಕೆ ಏನು ಮಾಡಬೇಕು ಅಂತ. ಅವರು ಬಂದು ಸಲಹೆ ಸೂಚನೆ ಕೊಡಲಿ. ಮತ್ತು ಹೋರಾಟ ಈಗೇನೆ ನಾವು ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ರೈತರ ಪರನೇ ನಾವು ನಿಲುವು ತಗೊಂಡಿದ್ದೀವಿ. ಅದರಿಂದ ಹೋರಾಟದ ಅವಶ್ಯಕತೆ ಇಲ್ಲ ಅನಿಸುತ್ತೆ ನನಗೆ. ನಮ್ಮ ಜೊತೆ ಬಂದು ಅವರು ಈ ಸರ್ಕಾರದ ಜೊತೆ ಭಾಗಿಯಾಗಬೇಕು. ಯಾವತ್ತೂ ಕೂಡ ನೆಲ, ಜಲ, ಭಾಷೆ ಬಗ್ಗೆ ಏನಾದರೂ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ರಾಜಕಾರಣವನ್ನು ಮರೆತು ಒಟ್ಟಾಗಿ ನಾವು ಇರಬೇಕು. ಬೇರೆ ರಾಜ್ಯಗಳಲ್ಲೂ ಅದೇ ರೀತಿ ಅವರ ರಾಜ್ಯಕ್ಕೆ ಸಂಬಂಧಪಟ್ಟಾಗ ಏನಾದರೂ ಮಾಡಿದ್ರೆ ಭಾಳ ಒಗ್ಗಟ್ಟಾಗಿರ್ತಾರೆ. ನಮ್ಮಲ್ಲೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು. ಹಿಂದೆ ಕೂಡ BJP ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ನಾವು ಕೂಡ ಅವರು ಸಹಕಾರ ಕೊಟ್ಟಿದ್ದೀವಿ ಇಂಥ ವಿಚಾರಗಳು ಬಂದಾಗ. ಬಟ್ ಅವ್ರು ಹೇಳ್ತಾ ಇರೋದು ಕದ್ದು ಮುಚ್ಚಿ ನೀರನ್ನು ಬಿಡ್ತಾ ಇದ್ದಾರೆ, ನೀರು ಬಿಟ್ಟ ಮೇಲೆ ಸರ್ವಪಕ್ಷಗಳ ಸಭೆ ಯಾಕೆ ಅವಶ್ಯಕತೆ ಇದೆ ಅಂತ. ಈಗ ಕದ್ದು ಮುಚ್ಚಿ ನೀರು ಬಿಡ್ತಾರೆ ಅಂತ ಹೇಳೋ ಅಂಥವ್ರಿಗೆ ಸ್ವಲ್ಪ ಬಿಳುಗುಂಡ್ಲು ಇದೆ. ಬಿಳುಗುಂಡ್ಲಿನಲ್ಲಿ ನೀರು ಎಷ್ಟು ತಮಿಳುನಾಡಿಗೆ ಹರಿದೋಗುತ್ತೆ ಅಂತ ಲೆಕ್ಕ ಸಿಗುತ್ತೆ. ಆ ಬಿಳುಗುಂಡ್ಲು CWMA, CWRC ಎಲ್ಲ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥದ್ದು. ಅಲ್ಲಿ ಹೋಗಿ ನೋಡಿದ್ರೆ ನೀರು ಬಿಟ್ಟಿದ್ದೀವೋ ಇಲ್ವೋ ಗೊತ್ತಾಗತ್ತೆ. ಸುಮ್ಮನೆ ಆಪಾದನೆ ಮಾಡೋಕ್ಕೆ ಹೋಗಬಾರ್ದು. ಅದೇ ಅವ್ರಿಗೆಲ್ಲ ಗೊತ್ತಿದೆ, ಇದರ ರಾಜಕಾರಣ ಮಾಡೋಕ್ಕೆ ಹೋಗಬಾರ್ದು ಅಷ್ಟೇ. ಇವತ್ತು KRS ಡ್ಯಾಮ್ಗೆ ಮುತ್ತಿಗೆ ಹಾಕ್ತಿದ್ದಾರೆ ಬಿಜೆಪಿಯವರು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಸೇರಿ. ಯಾಕೆ ಅವಶ್ಯಕತೆನೇ ಇಲ್ಲ. ಈಗ ನಾವೇನಾದರೂ ರೈತರ ವಿರುದ್ಧ ನಿಲುವು ತಗೊಂಡಿದ್ದೀವ ಅಥವಾ ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾಗಿ ನಾವೇನ ನಿರ್ಣಯ ತಗೊಂಡಿದ್ದೀವ? ಏನು ತಗೊಂಡಿಲ್ವಲ್ಲ ನಾವು ಇಂಥ ಸಂದರ್ಭದಲ್ಲಿ ಅವರು ನಮ್ಮ ಜೊತೇಲಿರಬೇಕು, ಸರ್ಕಾರದ ಜೊತೇಲಿರಬೇಕು. ಅದು ಬಿಟ್ಟು ಅಲ್ಲೋಗಿ ಪ್ರೊಟೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ರಾಜಕಾರಣ ಇಂಥದ್ರಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಇಂಥ ಸಂಕಷ್ಟದ ಪರಿಸ್ಥಿತಿ ಹಿಂದೆ ಬಂದಾಗ ಮಾಜಿ ಮುಖ್ಯಮಂತ್ರಿಗಳು ಕೆಲವರು ನೀರು ಬಿಡದೇನೆ ಒಂದು ಸಡ್ಡು ಹೊಡೆದು ತಮ್ಮ ತೀರ್ಮಾನವನ್ನು ತಿಳಿಸಿದ್ರು. ಅದೇ ರೀತಿಯ ನಿಲುವಿಗೆ ಈಗೇನಾದರೂ ಬರಬೇಕಾಗುತ್ತಾ? ಈಗ ವಿಪಕ್ಷದ ನಾಯಕರನ್ನ ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲ ಅಭಿಪ್ರಾಯ ತಗೊಳ್ಳೋಣ. ನಾವೇನು ತೀರ್ಮಾನ ಮಾಡಬೇಕು ಅನ್ನೋದನ್ನು ಅವರು ಮಾತಾಡೋಕ್ಕೆ ಮುಂಚೆ ನಾವು ಹೇಳೋಕ್ಕೆ ಹೋಗಬಾರ್ದು. ಅವರ ಗೈಡೆನ್ಸ್ ತಗೊಳ್ಳೋಣ. ಇದಿಷ್ಟು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ಸ್ಪಷ್ಟವಾದಂಥ ಮಾತುಗಳು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಮನುಷ್ಯ ಲೈಫ್
ಇನ್ನು ಇದೆಲ್ಲದರ ಬಗ್ಗೆ ಮಾಹಿತಿನ ನೀಡೋಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್ ಹಾಗೆ ಪ್ರಸನ್ನ. ಮೊದಲನೇದಾಗಿ ಹರೀಶ್, ಈಗ ಗಮನಿಸ್ತಾ ಇರೋ ಹಾಗೆ ಈ ಕಾವೇರಿ ಕಿಚ್ಚು ವಿಚಾರದಲ್ಲಿ ಯಾವಾಗ ಪ್ರತಿಭಟನೆಯ ಕಾವು ಹೆಚ್ಚಾಯಿತು, ಏನಾದ್ರೂ ಒಂದು ತೀರ್ಮಾನವನ್ನ ಕೈಗೊಳ್ಳಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕೂಡ ಬಹಳ ಪ್ರಯತ್ನವನ್ನ ಮಾಡ್ತು. ಅದರ ಜೊತೆಯಲ್ಲಿ ತಮಿಳುನಾಡು ಸಿಎಂ ವಿಜಯ್ ಅವರು ರಾಜ್ಯಕ್ಕೆ ಆಗಮಿಸ್ತಾರೆ, ದ್ವಿಪಕ್ಷೀಯ ಮಾತುಕತೆ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳಿತ್ತು. ಆದ್ರೆ ಆ ಬಗ್ಗೆ ಇನ್ನೂ ಕೂಡ ನಿರ್ಣಯ ಆಗಿಲ್ಲ, ನಿರ್ಧಾರವಾಗಿಲ್ಲ ಅಂತ ಹೇಳಿ ತಮಿಳುನಾಡು ಸಚಿವರು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಮೂಲಕ ಸಿಎಂ ವಿಜಯ್ ಅವರು ಕರ್ನಾಟಕಕ್ಕೆ ಬರೋದಿಲ್ವಾ, ಈ ಬಗ್ಗೆ ಮಾತುಕತೆ ಆಗೋದಿಲ್ವಾ ಅಂತ? ಮಧು ನಾಗರಾಜ್, CWRC ಕರ್ನಾಟಕಕ್ಕೆ ಶಾಕ್ ನೀಡಿತ್ತು. 3500 ಕ್ಯೂಸೆಕ್ಸ್ ನೀರನ್ನು ಮುಂದಿನ 15 ದಿವಸಗಳಿಗೆ ಹರಿಸಬೇಕು ತಮಿಳುನಾಡಿಗೆ ಅನ್ನುವಂಥ ಆದೇಶವನ್ನು, ಅದರ ಮೇಲ್ಮನವಿಯನ್ನು CWMAಗೆ ಕರ್ನಾಟಕ ಸಲ್ಲಿಸಿತ್ತು. CWMA ಕೂಡ CWRC ಕೊಟ್ಟಿದ್ದಂಥ ಆದೇಶವನ್ನು ಈಗ ಎತ್ತಿ ಹಿಡಿದಿದೆ. ಈಗ CWMA ಆದೇಶವನ್ನು ಕರ್ನಾಟಕ ಪಾಲಿಸುತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಸರ್ವಪಕ್ಷಗಳ ಸಭೆಯನ್ನು ರಾಜ್ಯದಲ್ಲಿ ಈಗ ಸಿಎಂ DK ಶಿವಕುಮಾರ್ ಅವರು ಕರೀತಾ ಇದ್ದಾರೆ, ನಂತರ ಡಿಸೈಡ್ ಮಾಡ್ತಾರೆ. ಇನ್ನು ಆಗಸ್ಟ್ 3ನೇ ತಾರೀಕು ಇದೇ ಕಾವೇರಿ ವಿಚಾರ, ಮೇಕೆದಾಟು ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಅವರು ಬರ್ತಾರೆ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಮತ್ತೆ ಬೆಂಗಳೂರಿನಲ್ಲೂ ಕೂಡ ಎಲ್ಲ ರೀತಿಯಾದ ಸಿದ್ಧತೆಗಳು ವಿಧಾನಸೌಧದಲ್ಲಿ ನಡೀತಾ ಇರುವಂತಹದ್ದು. ಆದರೆ ತಮಿಳುನಾಡು ಸಿಎಂ ಕರ್ನಾಟಕಕ್ಕೆ ಬರೋದ್ರ ಬಗ್ಗೆ ಇನ್ನು ಯಾವುದೇ ರೀತಿಯಾದಂಥ ಸ್ಪಷ್ಟನೆ ಸಿಕ್ಕಿಲ್ಲ. ಒಂದ್ ಕಡೆ ಈಗ ಕರ್ನಾಟಕ ನೀರು ಹರಿಸ್ತಾ ಇರೋ ವಿಚಾರಕ್ಕೆ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಅವರು ಈಗ ಸಿಎಂ ಕಚೇರಿಯಲ್ಲಿ ಮಹತ್ವದ ಸಭೆಯನ್ನ ಚೆನ್ನೈನಲ್ಲಿ ಮಾಡ್ತಾ ಇರುವಂತಹದ್ದು. ವಿವಿಧ ಇಲಾಖೆಯ ಸಚಿವರುಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಆದವ್ ಅರ್ಜುನ್ ಮತ್ತೆ ಆನಂದ್ ಮತ್ತೆ ನಿರ್ಮಲ್ ಕುಮಾರ್, ಈ 3 ಸಚಿವರುಗಳು ಕೂಡ ಸಿಎಂ ಜೊತೆ ಚರ್ಚೆನ ಮಾಡ್ತಾ ಇದ್ದಾರೆ. ಜೊತೆಗೆ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂತಹದ್ದು. ಇಲ್ಲಿ ಸಭೆಗೂ ಮುನ್ನ ನಿರ್ಮಲ್ ಕುಮಾರ್ ಹೇಳ್ತಾರೆ, ಕರ್ನಾಟಕಕ್ಕೆ ಏನು ಆಗಸ್ಟ್ 3ನೇ ತಾರೀಕು ಸಿಎಂ ವಿಜಯ್ ಅವರು ಬರ್ತಾರೆ ಅನ್ನುವಂಥದ್ದು ಏನು ಚರ್ಚೆ ನಡೀತಾ ಇದೆ, ಇನ್ನು ಸರ್ಕಾರದಿಂದ ಯಾವುದೇ ರೀತಿಯಂತ ಅಧಿಕೃತ ನಿರ್ಧಾರ ಆಗಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮತ್ತೆ ಸಿಎಂ ವಿಜಯ್ ಅವರು ಆ ರೀತಿಯಂತ ನಿರ್ಧಾರವನ್ನು ಇನ್ನೂ ಮಾಡಿಲ್ಲ. ಈ ಒಂದು ಸಭೆಯ ಬಳಿಕ ಒಂದು ನಿರ್ಧಾರವನ್ನ ಪ್ರಕಟ ಮಾಡ್ತೇವೆ, ಅಂದ್ರೆ ಕರ್ನಾಟಕಕ್ಕೆ ಹೋಗ್ಬೇಕೋ ಬೇಡವೋ, ಕರ್ನಾಟಕಕ್ಕೆ ಹೋಗಿ ಕರ್ನಾಟಕ ಸಿಎಂ ಜೊತೆ ಈ ಒಂದು ಚರ್ಚೆಯನ್ನ, ಅಂದ್ರೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರ ಆಗಿರ್ಬೋದು, ಜೊತೆಗೆ ಮೇಕೆದಾಟು ವಿಚಾರದಲ್ಲಿ ಎದ್ದಿರ್ತಕ್ಕಂಥ ವಿವಾದ ಆಗಿರ್ಬೋದು, ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಸೌಹಾರ್ದಯುತ ಮಾತುಕತೆಯ ಮೂಲಕ ವಿವಾದವನ್ನು ಬಗೆಹರಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೇನು ಸಿಎಂ ವಿಜಯ್ ಅವರು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇನ್ನೂ ಯಾವುದೇ ರೀತಿಯಂತ ಸ್ಪಷ್ಟತೆ ಇಲ್ಲ ಅನ್ನುವಂಥದ್ದನ್ನ ಈಗ ತಮಿಳುನಾಡು ಸಚಿವರೀಗ ಹೇಳಿರುವಂತಹದ್ದು. ಈಗ ಸಿಎಂ ಸೆಕ್ರೆಟರಿಯಲ್ಲಿ ಚರ್ಚೆ ನಡೀತಾ ಇರುವಂತಹದ್ದು. ಚರ್ಚೆ ಆದ ಬಳಿಕ, ಸಭೆ ಬಳಿಕ ಒಂದು ಅಂತಿಮವಾದಂತಹ ನಿರ್ಧಾರವನ್ನ ಸಿಎಂ ಜೋಸೆಫ್ ಅವರು ಹೊರಹಾಕುವಂತ ಸಾಧ್ಯತೆ ಇದೆ. ಮಧು ನಾಗರಾಜ್. ಎಸ್ ಹಾಗೆ ಸಂಪರ್ಕದಲ್ಲಿರಿ ಹರೀಶ್, ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಈಗ ಪ್ರಸನ್ನ, ನಾವು ಗಮನಿಸ್ತಾ ಇರೋ ಹಾಗೆ ಈಗ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ನಾವಿನ್ನೂ ನೀರನ್ನ ಬಿಟ್ಟೇ ಇಲ್ಲ, ಆದ್ರೆ ಬಿಜೆಪಿ ಈಗಾಗಲೇ ಪ್ರತಿಭಟನೆಗಿಳಿದಿದೆ, ಯಾವ ಕಾರಣದಿಂದಾಗಿ, ನಾವಾಗಲೇ ಸರ್ವಪಕ್ಷ ಸಭೆಯನ್ನ ಕೂಡ ಕರೆದಿದ್ದೀವಿ, ಅಲ್ಲಿ ಬಂದು ಮಾತನಾಡ್ಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಈ ಬಗ್ಗೆ ಬಿಜೆಪಿಗರು ಏನ್ ಹೇಳ್ತಾರೆ ಪ್ರಸನ್ನ? ಇದೀಗ ಸರ್ಕಾರಕ್ಕೆ ಕಾವೇರಿ ನೀರಿನ ಬಿಡುಗಡೆ ವಿಚಾರದಲ್ಲಿ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಡೆ ರೈತರ ಹಿತದೃಷ್ಟಿಯಿಂದ ಮತ್ತು ಸುಮಾರು 10 ಜಿಲ್ಲೆಗಳ ಹಿತದೃಷ್ಟಿಯಿಂದ ಕುಡಿಯುವ ನೀರಿನ ಕಾರಣಕ್ಕೋಸ್ಕರ ನೀರನ್ನು ಬಿಡುವಂತ ಪರಿಸ್ಥಿತಿಯಲ್ಲಿ ನಾವಂತೂ ಇಲ್ಲ. ಆದರೆ CWMA ಆದೇಶವನ್ನು ಉಲ್ಲಂಘನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. CWMA ಆದೇಶವನ್ನು ಉಲ್ಲಂಘನೆ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಅದು ಕರ್ನಾಟಕದ ಸರ್ಕಾರಕ್ಕೆ ಬಹಳ ಸಮಸ್ಯೆಯನ್ನು ತಂದೊಡ್ಬಹುದು. ಈ 2 ಕಾರಣಕ್ಕೋಸ್ಕರ ಇದೀಗ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಸಚಿವರು, ಅವರಿಗೆ ಮುಖ್ಯಮಂತ್ರಿಗಳು ಕರೆ ಮಾಡಿದ್ದಾರೆ. ಕಳೆದ 3-4 ದಿನಗಳಿಂದ ಮುಖ್ಯಮಂತ್ರಿಗಳು ದೆಹಲಿಯಲ್ಲೇ ಇದ್ದಂತ ಕಾರಣಕ್ಕೋಸ್ಕರ ಆ ಎಲ್ಲ ಬೆಳವಣಿಗೆಗಳನ್ನು ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಂದ ಪಡಿತಾರೆ. ಇವತ್ತು ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ವಪಕ್ಷ ಸಭೆಯನ್ನು ಕೂಡ ಸರ್ಕಾರ ಕರೆದಿದೆ. ಭಾನುವಾರ ಕರೆದಿರುವಂತಹ ಸರ್ವಪಕ್ಷ ಸಭೆಯಲ್ಲಿ ಯಾವ ವಿಚಾರಗಳನ್ನ ಮಂಡಿಸಬೇಕು, ಯಾವ ರೀತಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಇವತ್ತು ಸರ್ಕಾರ ನೀರು ಬಿಟ್ಟಿಲ್ಲ ಅನ್ನುವಂಥದ್ದನ್ನ ಸಚಿವರು ಮತ್ತು ಸರ್ಕಾರ ಹೇಳ್ತಾ ಇದ್ರು ಕೂಡ ಅದನ್ನ ನಂಬುವಂತ ಪರಿಸ್ಥಿತಿಯಲ್ಲಿ ರೈತರು ಕೂಡ ಇಲ್ಲ, ವಿರೋಧ ಪಕ್ಷಗಳು ಕೂಡ ಇಲ್ಲ. ಸಹಜವಾಗಿಯೇ ಒಂದಷ್ಟು ನೀರು ತಮಿಳುನಾಡಿಗೆ ಹರಿದು ಹೋಗ್ತಿದೆ ಅನ್ನುವಂಥದ್ದು ಎಲ್ಲರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈ ವಿಚಾರದಲ್ಲಿ ನೆಲ ಜಲ ಭಾಷೆಯ ವಿಚಾರ ಬಂದಾಗ ಎಲ್ಲ ವಿರೋಧ ಪಕ್ಷದ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಇದೀಗ ಸರ್ಕಾರ ಹೆಜ್ಜೆ ಇಡಬೇಕಾಗುತ್ತೆ. ಇದೇ ಕಾರಣಕ್ಕೋಸ್ಕರ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದು ಸುದೀರ್ಘವಾದಂತಹ ಮಾತುಕತೆಯನ್ನು ನಡೆಸ್ತಾರೆ. CWRC ಮತ್ತು CWMA ಮುಂದೆ ನಮ್ಮ ವಾದ ವಿವಾದ ಮಾಡೋದ್ರಲ್ಲಿ ಏನಾದ್ರು ನಾವು ಎಡವುದ್ವಾ ಅನ್ನೋ ಬಗ್ಗೆಯೂ ಕೂಡ ಒಂದು
ಒಂದು ಪರಾಮರ್ಶೆಯ ಅಗತ್ಯತೆ ಖಂಡಿತವಾಗಿಯೂ ಕೂಡ ಇದೆ. ಕಳೆದ 16 ವರ್ಷಗಳಿಂದ ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇರುವಂತವರೇ ವಾದವನ್ನ ಮಂಡಿಸಿದ್ರು ಕೂಡ ನಮ್ಮ ಬಳಿ ನೀರಿಲ್ಲ ಅನ್ನುವಂಥದ್ದನ್ನ CWRC ಮತ್ತು CWMAಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ನಾವೇನಾದ್ರೂ ತಪ್ಪಿದ್ವಾ ಅನ್ನುವಂಥದ್ದು ಕೂಡ ಇದೀಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದ ಬಳಿಕ ಸರ್ಕಾರ ಒಂದು ಅಂತಿಮ ತೀರ್ಮಾನಕ್ಕೆ ಬರಬಹುದು. ವಿರೋಧ ಪಕ್ಷಗಳು ಹೇಳ್ತಾ ಇರೋ ಪ್ರಕಾರ ನಾವಿನ್ನೂ ಕೂಡ ನೀರು ಬಿಟ್ಟಿಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳಿದ್ರೂ ಕೂಡ ಸರ್ವಪಕ್ಷಗಳ ಸಭೆಯಲ್ಲಿ ಇದನ್ನ ಮನವರಿಕೆ ಮಾಡಿಕೊಡೋದು ಹೇಗೆ ಅನ್ನೋ ಬಗ್ಗೆಯೂ ಕೂಡ ಒಂದು ಸುದೀರ್ಘವಾದಂತ ಮಾತುಕತೆ ಖಂಡಿತವಾಗಿಯೂ ಆಗುತ್ತೆ. ಈ ಕಾರಣಕ್ಕೋಸ್ಕರ ರಾಮಲಿಂಗಾರೆಡ್ಡಿ ಅವರು ಮತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.